ಲೋ ಮಚ್ಚ ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಬತ್ತಾ ಇದ್ರು. ಹ್ಞೂ ಮಚ್ಚ ಹಲೋ ನಮ್ ಮುತ್ತಾತ ಗುಡುಗು ಮಿಂಚು ಬರ್ತಿತ್ತಲ್ಲ ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ ಪಳ ಪಳ ಅಂತ ಅದ್ರಿಂದ ಓದ್ಕಂತಿದ್ರು. ಲೋ ಮಾಮ್ ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್ ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಿದ್ವಿ. ಹ್ಞೂ ಮಚ್ಚ ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ. ಎಷ್ಟು ಉರ್ತಾವ್ರ ಮಾಮ್ ನಾನು ಕಲ್ನ ಒಂದಕ್ಕೊಂದ್ ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಮಚ್ಚ ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಓದ್ತಿದ್ದೆ. ಒಂದೊಂದಲ್ಲ ಲೋ ಮಾಮ್ಸ್ ನನ್ ಕತೆ ಕೇಳ್ರಿ ಇಲ್ಲಿ. ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಕೊಟ್ಟಿದ್ ನನ್ನ ಮಗನಲ್ಲ. ತಪ್ಪ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದ್ರೆ ಒಂದ್ ಕ್ಯಾಂಡ್ಲ್ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಳಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ ನೀನೇನ್ ಅವಲೇ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನ್ ಆಗ್ತಾವ್ ನೋಡೋನು ಬೇವರ್ಸಿ. ನಾನು ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.